ಮೈಸೂರು ಬಳಿಕ ಬೆಂಗಳೂರು ಹೊರವಲಯದಲ್ಲಿ ಕೀಚಕರು ದುಷ್ಕೃತ್ಯವನ್ನ ಮೆರೆದಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ಕಾರಿನಲ್ಲಿದ್ದ ಯುವಕ ಯುವತಿಗೆ ಬೆದರಿಕೆ ಹಾಕಿ ಹಣಕ್ಕೆ ಬೇಡಿಕೆಟ್ಟಿದ್ದಾರೆ. ಬೆದರಿಕೆ ಹಾಕಿದ 5ರನ್ನ ಅನುಗೊಂಡನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಅಂದಹಾಗೆ ಯುವಕ ಯುವತಿ ಕಾರಲ್ಲಿ ನಿರ್ಜನ ಪ್ರದೇಶಕ್ಕೆ ಬಂದ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಆರೋಪಿಗಳು ಇವರಿಬ್ಬರ ವಿಡಿಯೋವನ್ನ ತೆಗೆದು ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಅಂದ್ರೆ ಡಿಮ್ಯಾಂಡ್ ಇಟ್ಟಿದ್ದಾರೆ. 5 ಲಕ್ಷ ಕೊಡಬೇಕು, ವಿಡಿಯೋ ವೈರಲ್ ಮಾಡ್ತೀವಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಈ ವೇಳೆ ಅಲ್ಲಿಗೆ ಜನ ಬರ್ತಿದ್ದನ್ನ ಕಂಡು ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ತಕ್ಷಣವೇ ಯುವತಿ ಅನುಗೊಂಡನಹಳ್ಳಿ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾಳೆ. ದೂರು ಕೊಟ್ಟ ಕೂಡಲೇ ಕಾರ್ಯಪ್ರವೃತ್ತಗೊಂಡ ಪೊಲೀಸರು 5ರನ್ನ ಈಗಾಗಲೇ ಬಂಧಿಸಿದ್ದಾರೆ. ಹುಡುಗಿ ಮತ್ತು ಹುಡುಗ ಅವರು ರಿಲೇಟಿವ್ಸ್ ಕೂಡ ಮಾಡಬೇಕು ಅಂತ ನಮಗೆ ಗೊತ್ತಾಗಿದೆ. ಅವರು ಒಂದು ಕಾರಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದರು. ಸುಮಾರು ಮಧ್ಯಾಹ್ನ ಅವತ್ತು ಶನಿವಾರ ಮಧ್ಯಾಹ್ನ. ಸೊ ಅಲ್ಲಿ ಇರುವ ಖಾಲಿ ನಿವೇಶನದಲ್ಲಿ ಪಕ್ಕದಲ್ಲೇ ಇರುವ ಒಂದು 5 ಮೆಂಬರ್ಸ್, 5 ಜನ ಹುಡುಗರು ಬಂದು ಅವ್ರಿಗೆ ದುಡ್ಡು ಕೊಡಬೇಕು, ನೀವು ಈ ಟೈಮಲ್ಲಿ ಇಲ್ಲೇನು ಮಾಡ್ತಾ ಇದ್ರಿ ಅಂತ ಹೇಳಿ ಅವರ ಮೊಬೈಲನ್ನು ಕಿತ್ಕೊಂಡು ಅವ್ರಿಗೆ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ವಿಚಾರ ಟೈಮಲ್ಲಿ ಸೈಟ್ ಓನರ್ ಕೂಡ ಬಂದು ಅವ್ರನ್ನೂ ಚದುರಿಸಿದ್ದಾರೆ. ಅವ್ರು ನೋಡಿಬಿಟ್ಟು ಅವರು ಓಡೋದು. ಆದ ನಂತರ ಹುಡುಗಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಕೇಸಲ್ಲಿ ಒಟ್ಟು 5 ಜನನೂ ನಾವು ಅರೆಸ್ಟ್ ಮಾಡಿ ಜೇಸಿಗೆ ಬಿಟ್ಟಿದ್ವಿ. ಸೊ ಇದರಲ್ಲಿ 384 ಎಕ್ಸ್ಟಾರ್ಷನ್ ಕೇಸು ಮತ್ತು ಹರಾಸ್ಮೆಂಟ್ ಕೇಸ್, ಅಂದರೆ ಅವ್ರನ್ನು ಮುಟ್ಟಿದ್ದಾರೆ. ಅಂದರೆ ಹುಡುಗಿಯರನ್ನ ಇದು ಮೊಬೈಲ್ ಸ್ನ್ಯಾಚ್ ಮಾಡಲಿಕ್ಕೆ ಮತ್ತು ದುಡ್ಡು ಡಿಮ್ಯಾಂಡ್ ಮಾಡಲಿಕ್ಕೆ ಮುಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್. ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ನೈಜೀರಿಯಾ ಪ್ರಜೆಯನ್ನ ಬಂಧಿಸಲಾಗಿದೆ. ಹಲವು ಸಿನಿಮಾಗಳಲ್ಲಿ ಈತ ನಟನೆ ಮಾಡಿದ್ದ ಈ ಆರೋಪಿ ಮುಂಬೈನ ಫಿಲ್ಮ್ ಅಕಾಡೆಮಿಯಲ್ಲಿ ತರಬೇತಿಯನ್ನೂ ಪಡೆದಿದ್ದ. ಆದ್ರೆ ಈಗ ಈತ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಅನ್ನುವಂತ ಹಿನ್ನೆಲೆಯಲ್ಲಿ ನೈಜೀರಿಯಾ ಪ್ರಜೆಯನ್ನ ಬಂಧಿಸಲಾಗಿದೆ. ಈತ ಅನೇಕ ಸಿನಿಮಾಗಳಲ್ಲಿ ನಟನೆಯನ್ನೂ ಮಾಡಿದ್ದ. ಮುಂಬೈನಲ್ಲಿ 2 ತಿಂಗಳು, ನೈಜೀರಿಯಾದಲ್ಲಿ 6 ತಿಂಗಳು ಇವನು ಆಕ್ಟಿಂಗ್ ತರಬೇತಿಯನ್ನ ಪಡ್ಕೊಂಡಿದ್ದ. ಕನ್ನಡ, ತಮಿಳು, ಹಿಂದಿಯ 25ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದರ ಜೊತೆಗೆ ಈತ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ. ನಟನೆ ಒಂದ್ ಕಡೆ, ಡ್ರಗ್ಸ್ ಸಪ್ಲೈ ಮತ್ತೊಂದ್ ಕಡೆ. ಸೊ ಈ ಹಿನ್ನೆಲೆಯಲ್ಲಿ ನೈಜೀರಿಯಾ ಪ್ರಜೆಯನ್ನ ಬಂಧಿಸಿದ್ದಾರೆ. ಮಾಲ್ವಿನ್ ಈತನ ಹೆಸರು. ಈತನನ್ನ ಬಂಧಿಸಿದ್ದಾರೆ ಕೆಜಿ ಹಳ್ಳಿ ಪೊಲೀಸರು. ಹಶೀಶ್ ಆಯಿಲ್, MDMA ಡ್ರಗ್ಸ್ ಅನ್ನ ಈತ ಸಪ್ಲೈ ಮಾಡ್ತಾ ಇದ್ದ. ಉದ್ಯಮಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಈತ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ನೈಜೀರಿಯಾ ಪ್ರಜೆಯನ್ನು ಈಗ ಕೆಜಿ ಹಳ್ಳಿ, ಆತನ ಹೆಸರು ಮಾಲ್ವಿನ್ ಅಂತ ಹೇಳಿ, ಆತನನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಡ್ರಗ್ಸ್ ಸಪ್ಲೈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ ಬಂಧಿಸಲಾಗಿದೆ. ಅನೇಕ ಚಿತ್ರಗಳಲ್ಲಿ ಈತ ನಟನೆಯನ್ನು ಮಾಡಿದ್ದ. ಅಂದ್ರೆ 25ಕ್ಕೂ ಹೆಚ್ಚು ಚಿತ್ರಗಳಲ್ಲಿ, ಬೇರೆ ಬೇರೆ ಭಾಷೆ 25ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಈತ ನಟನೆಯನ್ನ ಮಾಡಿದ. ಕನ್ನಡದಲ್ಲೂ ಕೂಡ ಅಂದ್ರೆ 3 ರಿಂದ 4 ಚಿತ್ರಗಳಲ್ಲಿ ಈತ ಅಭಿನಯವನ್ನ ಮಾಡಿದಾನೆ. ಆದ್ರೆ ಅದರ ಜೊತೆಗೆ ಈತ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಅನ್ನುವಂತಹ ಖಚಿತ ಮಾಹಿತಿಯನ್ನ ಆಧರಿಸಿ ಕೆಜಿ ಹಳ್ಳಿ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಂತಹ ಮಾಲ್ವಿನ್ ಈತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದು, ಈತನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆಶೀಶ್ ಆಯಿಲ್ ಹಾಗೆಯೇ MDMA ಡ್ರಗ್ಸ್ ಅನ್ನ ಈತ ಸಪ್ಲೈ ಮಾಡ್ತಾ ಇದ್ದ ಉದ್ಯಮಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ. ಏನು ಮಾದಕ ವಸ್ತುಗಳ ಸರಬರಾಜಿಗೆ ಅದರ ಮೇಲೆ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇದರ ಒಂದು ಮುಂದುವರೆದ ಕಾರ್ಯಾಚರಣೆಯಲ್ಲಿ ಕೆಜಿಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು ಅವರ ತಂಡ ಖಚಿತ ಮಾಹಿತಿ ಮೇರೆಗೆ ಒಬ್ಬ ನೈಜೀರಿಯನ್ ಪ್ರಜೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಜೆ HBR ಲೇಔಟ್ನ BDA ಕಾಂಪ್ಲೆಕ್ಸ್ ಹತ್ರ ಅನುಮಾನಾಸ್ಪದವಾಗಿ ಮಾದಕ ವಸ್ತುವನ್ನು ಅವನ ವಶದಲ್ಲಿಟ್ಟುಕೊಂಡು ಸರಬರಾಜು ಮಾಡ್ತಾ ಇದ್ದ. ಅವನನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಒಳಪಡಿಸಿದಾಗ ಅವನ ಹತ್ರ MDMA ಕ್ರಿಸ್ಟಲ್ ಮತ್ತು ಕ್ಯಾಶ್ ಆಯಿಲ್ ಸಿಕ್ಕಿದೆ. ಸುಮಾರು 10 ಲಕ್ಷ ಬೆಲೆ ಮಾಡುವಷ್ಟು. ಇವನ ಒಂದು ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಇವನು ಮೂಲತಃ ನೈಜೀರಿಯನ್ ಪ್ರಜೆಯಾಗಿದ್ದು ಇಲ್ಲಿ ಆರಂಭದಲ್ಲಿ ಬಾಂಬೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಇಲ್ಲಿ ಬಂದಿದ್ದಾನೆ. ಇಲ್ಲಿ ಕಳೆದ ಸುಮಾರು ವರ್ಷಗಳಿಂದ ನೆಲೆಸ್ತಾ ಇದ್ದು ವೃತ್ತಿಯಲ್ಲಿ ನಟನೆಯ ಒಂದು ಕೋಚಿಂಗನ್ನು ಪಡ್ಕೊಂಡಿದ್ದಾನೆ. ಬಾಂಬೆಯಲ್ಲಿ ಮತ್ತು ನೈಜೀರಿಯಾದಲ್ಲೂ ಕೂಡ ಅವನು ನಟನೆಯ ಬಗ್ಗೆ ಒಂದು ತರಬೇತಿಯನ್ನು ಪಡೆದಿದ್ದಾನೆ. ಕನ್ನಡ, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲಿ ಅವನು ಸಹ ನಟನಾಗಿ
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಕೇವಲ ನಟನೆ ಮಾತ್ರ ಅಲ್ಲ, ಡ್ರಗ್ಸ್ ಸಪ್ಲೈ ಕೂಡ ಈತನ ಒಂದು ಆಕ್ಟಿಂಗ್ ಜೊತೆಗೆ ಇದು ಕೂಡ ಇತ್ತು ಅಂತ ಅನ್ಸುತ್ತೆ. ಅದೇ ಕಾರಣಕ್ಕಾಗಿ ಈತ ಅರೆಸ್ಟ್ ಆಗಿದ್ದಾನೆ. ಈಗ ಈತನ ಹಿನ್ನೆಲೆ ಹಾಗೇನೆ ಎಷ್ಟು ವರ್ಷಗಳಿಂದ ಈತ ಇಂತಹ ಒಂದು ಕೆಲಸವನ್ನ ಮಾಡ್ಕೊಂಡು ಬರ್ತಿದ್ದ? ಎಸ್ ನವಿತಾ ಜೈನ್, ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಒಂದು ಮಾದಕ ವಸ್ತು ತನ್ನ ಕಬಂಧ ಬಾಹುಗಳನ್ನ ವಿಸ್ತರಿಸಿಕೊಳ್ತಾ ಇರುವಂತದ್ದು. ಇದರ ಮಧ್ಯೆ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸಿ ಡ್ರಗ್ ಪೆಡ್ಲರ್ಗಳನ್ನ ಬಂಧನ ಮಾಡಿ ಅತಿ ಹೆಚ್ಚು ಮಾದಕ ವಸ್ತುಗಳನ್ನ ಸೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಅತಿ ಹೆಚ್ಚು ಬಂಧನವಾಗ್ತಾ ಇರುವಂತಹ ಡ್ರಗ್ ಪೆಡ್ಲರ್ಗಳೆಲ್ಲ ಕೂಡ ವಿದೇಶಿ ಪ್ರಜೆಗಳಾಗಿರುವಂತದ್ದು, ಅದರಲ್ಲೂ ನೈಜೀರಿಯನ್ಸ್ ಪ್ರಜೆಗಳೇ ಹೆಚ್ಚಾಗಿರುವಂತದ್ದು. ಈ ಸಂದರ್ಭದಲ್ಲಿ ನಿನ್ನೆಷ್ಟೇ ಕೆಜಿಹಳ್ಳಿ ಪೊಲೀಸರು ಕೂಡ ಒಂದು ಕಾರ್ಯಾಚರಣೆ ಮಾಡಿ ಒಬ್ಬ ನೈಜೀರಿಯನ್ ಮಾಲ್ವಿನ್ ಎಂಬಾತನನ್ನ ಬಂಧನ ಮಾಡಿದ್ದಾರೆ. ಆದ್ರೆ ಬಂಧನ ಮಾಡಿದಂತಹ ಬಳಿಕ ಆತನ ಹಿನ್ನೆಲೆ ಕೇಳಿಯೇ ಪೊಲೀಸರು ಶಾಕ್ ಆಗಿರುವಂತದ್ದು. ಯಾಕಂದ್ರೆ ಈ ಮಾಲ್ವಿನ್ ಏನಿದ್ದಾನೆ ಈತ ನಾಲಿವುಡ್ ಅಂತ ಅಂದ್ರೆ ನೈಜೀರಿಯನ್ ಒಂದು ಆ ಜಾಗದಲ್ಲಿ ಆ ಒಂದು ಪ್ರದೇಶದಲ್ಲಿ ಆತ ಸುಮಾರು ಒಂದು 6 ತಿಂಗಳ ಕಾಲ ಈ ಒಂದು ನಟನ ಒಂದು ತರಬೇತಿಯನ್ನ ಪಡ್ಕೊಂಡಿರ್ತಾನೆ. ಅಲ್ಲಿ ನಾಲಿವುಡ್ ನಲ್ಲಿ ಕೂಡ ಸುಮಾರು 3 ಚಿತ್ರಗಳಲ್ಲಿ ನಟನೆಯನ್ನ ಮಾಡಿ ಆ ಬಳಿಕ ಮೆಡಿಕಲ್ ವೀಸಾದಡಿ ಭಾರತಕ್ಕೆ ಬರ್ತಾನೆ. ನಂತರ ಮುಂಬೈಯಲ್ಲಿ 2 ತಿಂಗಳ ಕಾಲ ನ್ಯೂಯಾರ್ಕ್ ಅಕಾಡೆಮಿಯಲ್ಲಿ ಆತ ಸಿನಿಮಾ ಒಂದು ತರಬೇತಿ ನಟನೆಯ ಒಂದು ತರಬೇತಿಗಳನ್ನ ಪಡ್ಕೊಳ್ತಾನೆ. ಆ ಬಳಿಕ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಕೂಡ ಸುಮಾರು ಅಂದ್ರೆ ತಮಿಳ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಮತ್ತೆ ಕನ್ನಡ ಎಲ್ಲ ಒಂದು ಚಿತ್ರಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟನೆ ಮಾಡಿದಾನೆ. ಅದರ ಪ್ರಮುಖವಾಗಿ ಎಲ್ಲರ ಸ್ಟಾರ್ ನಟರ ಜೊತೆ ತಮಿಳಲ್ಲಿ ಸೂರ್ಯ ಆಗಿರ್ಬೋದು, ಮತ್ತೆ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಮತ್ತೆ ಇವರೆಲ್ಲರೂ ಕೂಡ ಕಮಲ್ ಹಾಸನ್ ಜೊತೆ ಆಗಿರ್ಬೋದು ಎಲ್ಲ ಒಂದು ಚಿತ್ರಗಳಲ್ಲಿ ನಟನೆ ಮಾಡಿರುವಂತದ್ದು, ಸಹ ನಟನಾಗಿ ಕೆಲಸ ಮಾಡಿರುವಂತದ್ದು. ಆದ್ರೆ ಅತಿ ಹೆಚ್ಚು ಹಣ ಸಂಪಾದನೆಗೋಸ್ಕರ ಈ ಒಂದು ಮಾರ್ಗವನ್ನ ಹಿಡಿದಿದ್ದಾಗಿ ಜೊತೆಗೆ ತನ್ನ ಸ್ನೇಹಿತರೆಲ್ಲ ಕೂಡ ಈ ಡ್ರಗ್ ಪೆಡ್ಲಿಂಗ್ ಅಲ್ಲಿ ಇದಕ್ಕೋಸ್ಕರ ಆಶೀಶ್ ಆಯಿಲ್ ಮತ್ತೆ MDMA ಟ್ಯಾಬ್ಲೆಟ್ಸ್ ಗಳನ್ನ ತಂದು ಸಪ್ಲೈಯನ್ನ ಮಾಡ್ತಾ ಇರೋ ಬಗ್ಗೆ ಕೂಡ ಆತ ಬಾಯ್ ಬಿಟ್ಟಿರುವಂತದ್ದು. ಸದ್ಯ ಆತನ ಬಂಧನ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸುಮಾರು 20ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಾಡಿದ್ರು ಕೂಡ ಅತಿ ಹೆಚ್ಚು ಸಂಪಾದನೆ ಆಗಲಿಲ್ಲ. ಆದ್ರೆ ಆ ನಟನೆ ಜೊತೆಗೆ ಈ ಒಂದು ಡ್ರಗ್ ಪೆಡ್ಲಿಂಗ್ ಮಾಡ್ತಾನಲ್ಲಿ ಅತಿ ಹೆಚ್ಚು ಹಣ ಸಂಪಾದನೆ, ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಆಗ್ತಾ ಇತ್ತು. ಹೀಗಾಗಿ ಇದೇ ಮಾರ್ಗವನ್ನ ನಾನು ಕಂಟಿನ್ಯೂ ಮಾಡಬೇಕಾಯಿತು ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ವಿಚಾರಣೆ ಮೇಲೆ ಬಾಯ್ ಬಿಟ್ಟಿರುವಂತದ್ದು. ಸದ್ಯ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಈತನ ಸಂಪರ್ಕದಲ್ಲಿ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ, ಆ ಜೊತೆ ಆತನಿಂದ ಯಾರ್ಯಾರು ಖರೀದಿ ಮಾಡ್ತಾ ಇದ್ರು, ಅದಲ್ಲದೆ ಉದ್ಯಮಿಗಳು ಮತ್ತೆ ವಿದ್ಯಾರ್ಥಿಗಳನ್ನ ಒಂದು ಟಾರ್ಗೆಟ್ ಮಾಡಿಕೊಂಡು ಈ ಒಂದು MDMA ಟ್ಯಾಬ್ಲೆಟ್ಸ್ ಆಗಿರ್ಬೋದು ಮತ್ತೆ ಆಶೀಶ್ ಆಯಿಲ್ನ ಎಲ್ಲ ಕೂಡ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ವಿಚಾರಣೆ ಮೇಲೆ ಬಾಯ್ ಬಿಟ್ಟಿರುವಂತದ್ದು. ಸದ್ಯ ಆತನ ಸಂಪರ್ಕದಲ್ಲಿ ಈಗ ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ, ಎಲ್ಲಿಂದ ಈತ ಖರೀದಿ ಮಾಡ್ತಾ ಇದ್ದ, ಜೊತೆಗೆ ಈತನಿಗೆ ತಮಿಳುನಾಡು ಮತ್ತೆ ಆಂಧ್ರದಲ್ಲಿ ಕೂಡ ಕೆಲ ಪೆಡ್ಲರ್ಸ್ ಸಂಪರ್ಕ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಹೀಗಾಗಿ ಹೆಚ್ಚಿನ ಒಂದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.